ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶಾಸಕರು ಆದ ಸನ್ಮಾನ್ಯ ಶ್ರೀ ಸುರೇಶ್ ಬಾಬುರವರ ಉಪಸ್ಥಿತಿಯಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತ ರಕ್ಷಣಾ ಸಮಿತಿಯ ಸಭೆ ಇದೇ ಸೆಪ್ಟೆಂಬರ್ 25ರ ಗುರುವಾರ ಬೆಳಿಗ್ಗೆಯಿಂದ ಮಧ್ಯಾಹ್ನ 4 ಗಂಟೆಯ ತನಕ ನಡೆದ ಈ ಸಭೆಯಲ್ಲಿ ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ. ತಾಲೂಕಿನ ಹಲವು ಅಲೆಮಾರಿ ಮತ್ತು ದಲಿತ ಕೇರಿಯಲ್ಲಿ ಸ್ಕೂಲ್ ಡ್ರಾಪ್ಔಟ್ಸ್ ಸಂಖ್ಯೆ ಹೆಚ್ಚಾಗ್ತಾ ಇರುವ ಬಗ್ಗೆ ಶಾಸಕರ ಗಮನ ಸೆಳೆದ ಕಾನೂನು ವಿದ್ಯಾರ್ಥಿ ದೇವರಾಜ್ ಇದಕ್ಕೆ ಶೀಘ್ರವಾಗಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಗೆ ಸೂಚಿಸಬೇಕು ಅಂತ ಶಾಸಕರನ್ನ ಒತ್ತಾಯಿಸಿದ್ರು. ಇನ್ನು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಕ್ಷೇತ್ರದ ಶಿಕ್ಷಣಾಧಿಕಾರಿ ಸಿಎಸ್ ಕಾಂತರಾಜು, ನಮ್ಮಲ್ಲಿ ಸ್ಕೂಲ್ ಡ್ರಾಪ್ ಔಟ್ಸ್ ಬಗ್ಗೆ ಅಧಿಕೃತವಾದ ಮಾಹಿತಿ ಇದೆ. ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ 16. ನಾವು ಆ ಮಕ್ಕಳು ಮತ್ತು ಅವರ ಪೋಷಕರ ಮನವೊಲಿಸಿ ಅವರನ್ನ ಮತ್ತೆ ಶಾಲೆಗೆ ಸೇರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಸಭೆಯನ್ನ ಉದ್ದೇಶಿಸಿ ಸವಿಸ್ತಾರವಾಗಿ ಮಾತನಾಡಿದ ಶಾಸಕರು ಆದ ಸಿವಿ ಸುರೇಶ್ ಬಾಬು, ತಾಲೂಕಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಎಲ್ಲರ ಹಿತರಕ್ಷಣೆ ಮಾಡುವುದು ತಾಲೂಕು ಆಡಳಿತ ಮತ್ತು ಚುನಾಯಿತ ಶಾಸಕರು ಆದ ತಮ್ಮ ಆದ್ಯ ಕರ್ತವ್ಯಗಳಲ್ಲಿ ಮುಖ್ಯವಾದುದು. ಹಾಗಾಗಿ ಸಭೆಯಲ್ಲಿ ಮಂಡಿಸಿ ಚರ್ಚೆ ಮಾಡಲಾದ ಯಾವುದೇ ಸಮಸ್ಯೆಯನ್ನ ಉದಾಸೀನ ಮಾಡದೆ ತ್ವರಿತವಾಗಿ ಬಗೆಹರಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಅಲೆಮಾರಿ ಮತ್ತು ದಲಿತ ಕೇರಿಗಳಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಇತರೆ ದಾಖಲಾತಿ ಪ್ರಮಾಣ ಪತ್ರವನ್ನ ಹೊಂದಿಲ್ಲದಿರುವ ಸಮಸ್ಯೆ, ಮಾಶಾಸನ, ಪಿಂಚಣಿ ಇತ್ಯಾದಿ ಸರ್ಕಾರಿ ಸೌಲಭ್ಯಗಳ ಕೊರತೆ, ಬೀದಿ ದೀಪ, ಒಳಚರಂಡಿ, ನೈರ್ಮಲ್ಯ ಮತ್ತು ಶೌಚಾಲಯ ಸಮಸ್ಯೆ ಸೇರಿ ಎಲ್ಲಾ ಬಗೆಯ ಕುಂದು ಕೊರತೆಗಳನ್ನು ಶೀಘ್ರವೇ ಬಗೆಹರಿಸಿಕೊಡುವುದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಮಕ್ಕಳ ಪೋಷಣೆಗೆ ಸಂಬಂಧಪಟ್ಟಂತೆ ಆಡಳಿತ ವಹಿಸ್ತಾ ಇರುವಂತಹ ಕ್ರಮಗಳನ್ನು ಇನ್ನಷ್ಟು ಬಿಗಿಗೊಳಿಸುವ ಭರವಸೆಯನ್ನ ಅವರು ಕೊಟ್ಟಿದ್ದಾರೆ. ಪಟ್ಟಣದಲ್ಲಿ ಉದ್ದೇಶಿಸಿದ ಬಾಬು ಜಗಜೀವನ್ ರಾಮ್ ಭವನ್ ನಿರ್ಮಾಣ ಕಾರ್ಯ ಇನ್ನೂ ಹೆಚ್ಚಿನ ಅನುದಾನವನ್ನ ಬಿಡುಗಡೆಗೊಳಿಸಿ ಶೀಘ್ರವೇ ನಿರ್ಮಾಣ ಕಾಮಗಾರಿಕೆಯನ್ನ ಪೂರ್ಣಗೊಳಿಸುವ ಬಗ್ಗೆಯೂ ಕೂಡ ಭರವಸೆ ಕೊಟ್ಟಿದ್ದಾರೆ. ತಾಲೂಕಿನಲ್ಲಿ ಶೀತಲ ವ್ಯವಸ್ಥೆಯಲ್ಲಿ ಇರುವಂತಹ ಕೆಲ ಅಂಬೇಡ್ಕರ್ ಭಾವನೆಗಳು ಅವರ ದೃಷ್ಟಿಗೆ ಕ್ರಮ ವಹಿಸಿ ಅನುಷ್ಠಾನಗೊಳಿಸುವ ಭರವಸೆ ಕೊಟ್ಟಿದ್ದಾರೆ. ಸರ್ವ ಸಮುದಾಯಗಳ ಸಾಂಸ್ಕೃತಿಕ ನಾಯಕರ ಏಕದಿನ ಜಯಂತಿ ಆಚರಣೆ ಬಗ್ಗೆಯೂ ಕೂಡ ಅವರು ವಿವರಿಸಿದ್ದಾರೆ. ನಾಳೆ ದಿವಸ ನಾವು ಸರ್ಕಾರದ ಉದ್ದೇಶಕ್ಕೆ ಎಲ್ಲರೂ ಗುರುತಿಸಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಸಭೆಯಲ್ಲೂ 3 ಕಿಲೋಮೀಟರ್ ವ್ಯಾಪ್ತಿ ಮಾಡಿದ್ದಾರೆ. ನಾನು ಅದನ್ನು ಮೊನ್ನೆ ಅಸೆಂಬ್ಲಿಯಲ್ಲಿ ಕೇಳಿದೆ, ನನಗೂ ಗೊತ್ತಿಲ್ಲ, ಇವ್ರು ಕಾಂಗ್ರೆಸ್ ಆಫೀಸಿಗೆ ಕೊಟ್ಬಿಟ್ಟಿದ್ರು. ಜನರಿಗಾದ್ರೆ ಕೊಡಲ್ಲ, ನೀವು ನಿಮ್ಮ ಆಫೀಸ್ ಕಚೇರಿಗೆ ಹೆಂಗೆ ಕೊಡ್ರಿ ಅಂತ ಕೇಳಿದೆ. ನಾನು ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ದೊಡ್ಡದಾಗ ಹೇಳ್ತಾ ಇದ್ರು, ಏನಂತ, ನಾವು ಯಾವ ಗೋಮಾಳ ಯಾರು ಕೊಡಲ್ಲ, ಇದು 3 ಕಿಲೋಮೀಟರ್ ವ್ಯಾಪ್ತಿಗಳಲ್ಲಿ ಯಾರು ಕೊಡಲ್ಲ ಅಂತ ಬೀಗ್ತಿದ್ರು. ಹೌದಾ ಸ್ವಾಮಿ ಅಂತ ಕೇಳಿಸ್ಕೊತಾ ಇದ್ದೆ. ಸಮಾಧಾನ ನನ್ನ ಹತ್ರ ಇತ್ತು, ನನ್ನ ದಾಖಲೆ ಸಮೇತ ಇಟ್ಕೊಂಡು ಅವ್ರಿಗೆ ಕೊಟ್ಟು ಕಳಿಸ್ಬಿಟ್ಟು ಇದನ್ನ ತಮ್ಮ ಪತ್ರ ಕಳಿಸಿದ್ವಿ ನೋಡಿ, ಗೋಮಾಳ ಕೊಡಲ್ಲ ಅಂತೀವಿ, ಸೇರಿ ಇದನ್ನ 3 ಕಿಲೋಮೀಟರ್ ಕೊಡಲ್ಲ ಅಂತೀವಿ. ಎರಡನ್ನೂ ಒಳಪಟ್ಟದ್ದು. ಗೋಮಾಳಕ್ಕೆ ಸೇರಿದಂತ ಜಮೀನು 3 ಕಿಲೋಮೀಟರ್ ಒಳಗಿರ್ತಕ್ಕಂಥ ನೀವು ಕಾಂಗ್ರೆಸ್ ಕಚೇರಿ ಕೊಡೋದು ಬೇಡ ಅಂತ ಹೇಳಿಲ್ಲ, ಅದನ್ನ ರೈತರಿಗೂ ಕೊಡಿ, ಆ ಥರ ಮಾಡಿ ಅಂತ ಹೇಳಕ್ ಹೇಳಿದವ್ರಿಗೆ. ಅವಾಗ ಇದು ಪರಿಶೀಲನೆ ಮಾಡ್ತೀನಿ ಅಂತ ಸ್ವಲ್ಪ ಕೂತ್ಕೊಂಡು ಇಲ್ಲಿ ಮಣ್ಣಿ ಈಗ ಅವೆಲ್ಲ ಒಂದು ಬಂದನ್ನ ಪ್ರತಿ ಸೋಮವಾರ ನಾವು ಅಲ್ಲ ಇನ್ನೊಂದು ಪ್ರತಿ ಸೋಮವಾರ ಒಂದು ಶುರು ಮಾಡಿದ್ವಿ ನಾವು ತಹಸೀಲ್ದಾರ್. ಈ ವಾರ ನೀವು ಹಿಂಗೆ ಈಗ ಅರ್ಜಿ ಹೆಂಗ್ ಮಾಡ್ತಾರೆ ಅಂದಂಗಲ್ಲ, ಪ್ರತಿ ಸೋಮವಾರ 2 ಗಂಟೆಗೆ ಕೂತ್ಕೊಳ್ತೀವಿ ತಾಲೂಕು ಆಫೀಸಲ್ಲಿ. ಅರ್ಜಿಗಳು ಏನೇನಿದ್ರು ರೆವಿನ್ಯೂ ಕೊಡಿ. ನೆಕ್ಸ್ಟ್ ವೀಕ್ ಮತ್ತೆ ಅವರೇ ಬಂದ್ರೆ ಅದಕ್ಕೆ ಪರಿಹಾರ ಅಲ್ಲೇ ಹೊಸ ಅರ್ಜಿ ಬರೋದು ತಗೋತೀವಿ, ಹಳೆ ಅರ್ಜಿ ಎಲ್ಲರೂ ಇರ್ತೀವಿ ನಾವು ಅಲ್ಲೇ ಪರಿಹಾರ ಆಗುತ್ತೆ. ಯಾಕಂದ್ರೆ ನಾವು ಅಲ್ಲೆಲ್ಲ ಮಾಡಿದಾಗ ಫೈಲ್ ಸಿಕ್ಕಿರುತ್ತೆ, ನಾವೆಲ್ಲ ಇರ್ತೀವಿ, ನೋಡಿ ಉತ್ತರ ಮಾಡೋಕ್ಕೆ ಪ್ಲಾನ್ ಮಾಡಿದ್ವಿ. ಹಾಗೇರಿ ಅದನ್ನ ಮಾಡ್ತಾ ಇದ್ದೀವಿ. ಪ್ರತಿ ಸೋಮವಾರ 2 ಗಂಟೆಯಿಂದ 4 ಗಂಟೆವರೆಗೂ ಅದಕ್ಕೆ 4 ಗಂಟೆ ಆದ್ಮೇಲೆ ಇಲ್ಲಿಗೆ ಬನ್ನಿ, ಆಯ್ತಾ? ಬಳಸ್ಕೊಡಿ, ಎಲ್ಲ ಆರೋಗ್ಯವಂತರಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಖುಷಿಯಾಗಿ ಅದನ್ನ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನ ಮತ್ತೆ ಕಾನೂನು ರೀತಿಯಲ್ಲಿ ಪರಿಹಾರ ಆಗೋ ರೀತಿಯಲ್ಲಿ ನಾವು ಅದು ಸಮಸ್ಯೆಯನ್ನು ಕಂಡಿಟ್ಕೊಳ್ಳೋಣ, ಪರಿಹಾರವನ್ನ ಅಂತಕ್ಕಂಥದ್ದನ್ನ ಹೇಳ್ತಾ ಇಲ್ಲಿ ನಮ್ಮ ಜೊತೆ ಬೆಳಗಿನ ಕೂಡ ಸಾಕಷ್ಟು ವಿಷಯಗಳನ್ನ ಕೂಡ ಬೆಳೆಸಿದ್ರು.
ಒಂದು ನೋವಾಗ್ತಿರೋದು ಊಟಕ್ಕೆ ವ್ಯವಸ್ಥೆ ಮಾಡಿಲ್ಲ ಅಂತ ನೆಕ್ಸ್ಟ್ ಟೈಮಿಂದ ಅದನ್ನು ಮಾಡಕ್ಕೆ ಹೇಳಿದ್ವಿ. ಮಧ್ಯಾಹ್ನ 1:00ವರೆಗೆ ಊಟಕ್ಕೆ ಬಿಟ್ಟು ಮತ್ತೆ ಕೂತ್ಕೊಳ್ಳೋಣ, ಇಲ್ಲಾಂದ್ರೆ ಮರ್ಯಾದೆ ಆದರೆ ಅಷ್ಟು ಊಟ ಮಾಡಿಕೊಂಡು ನಿರ್ಗಮಿಸುವಂಥ ಕೆಲಸ ಮಾಡೋಣ. ಈ ಥರ ಒಂದು ವ್ಯವಸ್ಥಿತವಾಗಿ ಇವತ್ತು ಒಂದು ತಾಲೂಕಲ್ಲಿ ಈಗಾಗಲೇ ನಾವು ಒಂದು ಪಟ್ಟಿನೂ ಮಾಡಿದ್ವಿ. ಈಗ ತೋರಿಸ್ದೆ ಕೆಲವು ಮುಖಂಡರು ನೋಡುದು ಎಲ್ಲೆಲ್ಲ ಅಂಬೇಡ್ಕರ್ ಭವನ ಇಲ್ಲ, ವಾಲ್ಮೀಕಿ ಭವನ ಇಲ್ಲ, ಜಗಜೀವನರಾಮ್ ಭವನ ಇಲ್ಲ, ಅವೆಲ್ಲವೂ ಕೂಡ ಒಂದು ಪಟ್ಟಿ ಮಾಡ್ಕೊಂಡಿದ್ದೀನಿ. ಮಾದೇವಪ್ಪ ಹತ್ರ ನಾನೇ ತಗೊಂಡು ಹೋಗ್ತೀನಿ. ಅದಕ್ಕೆ ಪಟ್ಟಿ ನಾವು ಶ್ರೀಧರ್ ಅವರೆಲ್ಲ ಕೂತ್ಕೊಂಡು ಮಾಡಿದ್ವಿ. ಇಲ್ಲಿ ಪಂಚಾಯತ್ ಲೆವೆಲ್ಗೆ ಇಷ್ಟು ಹಣ ಕೊಡ್ತಾರೆ, ಹೋಬಳಿ ಲೆವೆಲ್ಗೆ ಇಷ್ಟು 55 ಲಕ್ಷ ಕೊಡ್ತಾರೆ, ತಾಲೂಕು ಲೆವೆಲ್ 1 ಕೋಟಿ 1 ಕೋಟಿವರೆಗೂ ಕೊಡ್ಬೋದು. ಎಲ್ಲೆಲ್ಲಿ ಬೇಕು ಅದನ್ನ ನೋಡಿಕೊಂಡು ನಾವು ಹಾಕ್ಸ್ಕೊಂಡು ಅಲ್ಲಿ ಒಂದು ಅಭಿವೃದ್ಧಿ ಮಾಡೋಕ್ಕೆ ಅಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿರ್ಬೋದು, ಶುಭ ಕಾರ್ಯಗಳಿರ್ಬೋದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ನಾವು ಹೇಳಿದ ರೀತಿಯಲ್ಲಿ ಲೈಬ್ರರಿ ಪೇಪರ್ ಹಾಕ್ಸ್ಕೊಂಡ್ರೆ ಯಾರೋ ನಾವು ಸೇರಿದ್ರೆ ಬೆಳಗ್ಗೆ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ಚರ್ಚೆಗಳಾಗ್ತವೆ ಒಂದು ಒಳ್ಳೆ ರೀತಿಯಲ್ಲಿ. ಅದು ಒಂದು ಯಾವತ್ತೂ ಹಾಳಾದ ರೀತಿಯಲ್ಲಿ ನೋಡ್ಕೊಳ್ಳೋ ವ್ಯವಸ್ಥೆ ಇವರು ಮಾಡ್ತಾರೆ. ಹೊಸ ಹೊಸದ್ರಿಂದ ನಾವೇ ಮಾಡ್ಕೊತೀವಿ, ಅದರಲ್ಲೇನಿಲ್ಲ. ಆ ಥರ ಒಂದು ವ್ಯವಸ್ಥೆ ಮಾಡ್ಕೊಡಕ್ಕೆ ಎಲ್ಲ ಕಡೆ ಒಂದು ಪಂಚಾಯತಿ ಒಂದು ಡೈರೆಕ್ಷನ್ಸ್ ಕೊಟ್ಬಿಡಿ ಸರ್. ಎಲ್ಲೆಲ್ಲಿ ಹಂಗಾರೆ ಇದ್ದಿದ್ರು ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನ, ಅಲ್ಲಿಗೆ ಪತ್ರಿಕೆ ಡೈಲಿ ಬೆಳಗ್ಗೆ ಪತ್ರಿಕೆ 3-4 ಪತ್ರಿಕೆಗಳು ಹಾಕಿ ಇಂಗ್ಲೀಷ್ ಪೇಪರ್ ಮತ್ತೆ ಒಂದು 3 ಕನ್ನಡ ಪೇಪರ್ ಹಾಕಿದ್ರೆ ಅಲ್ಲಿ ವಿಷಯಗಳು ಕೂಡ ಎಲ್ಲ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಈಗ ಕೆಲವು ನಾವು ಹೇಳಿದ್ವಿ ಏನು ಇದು ನಾವು ತುಳಸಿ ಅವ್ರನ್ನ ಬಳಸೋದಕ್ಕೆ ನಾವು ಮುಂದಾಗೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮತ್ತೆ ಈಗಾಗಲೇ ಒಂದು ಅಂಬೇಡ್ಕರ್ದು ಮತ್ತೆ ಗಾಂಧಿ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಲಿಕ್ಕೆ ತಾಲೂಕಾಗದಲ್ಲಿ ಇಲ್ಲಿ ಜಗಜೀವನರಾಮ್ದು ಈಗ ಅಮೌಂಟ್ ಜಾಸ್ತಿ ಮಾಡಕ್ಕೆ ಕೊಟ್ಟಿದ್ದಾರೆ. 1 ಕೋಟಿ 1.5 ಕೋಟಿ ಇದ್ದು 3 ಕೋಟಿವರೆಗೂ ಕೊಡಿ. ನಮ್ಗೆ ಆಗಲ್ಲ ಈಗಿನ ವ್ಯವಸ್ಥೆಯಲ್ಲಿ 3 ಕೋಟಿ ಆದರೆ 2 ಫ್ಲೋರ್ ಮಾಡ್ಬೋದು ಅಂತಕ್ಕಂಥದ್ದು ಒಂದಿದೆ. ಅಲ್ಲಾದ್ಮೇಲೆ ಅಲ್ಲಿ ಜಗಜೀವನರಾಮ್ ಅವರು ಕೂಡ ನಿರ್ಮಾಣ ಮಾಡುವಂಥದ್ದು ಮಾಡೋಣ. ಇದಕ್ಕೆ ಕಾನೂನು ರೀತಿಯಲ್ಲೂ ಕೊಡಲ್ಲ, ಈಗ ಯಾವುದಕ್ಕೂ ಕೂಡ ಪರ್ಮಿಷನ್ ಕೊಡಲ್ಲ, ನಾವೇ ಮಾಡೋಣ ಅಂತದ್ದು ನಾನು ಈಗಾಗಲೇ ಶಿಲ್ಪಿನೂ ಕರೆದು ಮಾತಾಡಿದ್ದೀನಿ, ಕಂಚಿಂದ ಮಾಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಯಾರು ಮತ್ತೆ ಎಲ್ಲರೂ ಅಂತ ನಾಯಕರು ಮಗ ಮಾಡಿದ ಅಂತ ಒಂದು ಪ್ರಸಂಗ ಆಗಿತ್ತು. ಆ ಥರ ಆಗ್ಬಾರ್ದು. ಅಪಮಾನ ಯಾರಿಗೂ ಕೂಡ ಆಗಬಾರ್ದು. ನಾವು ಅಪಮಾನ ಸಹಿಸ್ಕೊಂಡು ಯಾರೇ ಒಂದು ಮಾನ್ಯರ ಅಪಮಾನಗಳನ್ನ ನಾವು ಸಹಿಸ್ಕೊಳ್ಬೇಡ ಅಂತ ನಾವು ಬಂದು ಪ್ರತಿ ಜಯಂತಿಗಳನ್ನ ಒಟ್ಟಿಗೆ ಮಾಡಕ್ ಕೊಟ್ಟಿರೋದೇ ಅದೇ ಉದ್ದೇಶ. ಏನೋ ಒಂದು ಕಡೆ 4 ಜನ ಹೋಗಿ ನಾವು ಲೀಡರ್ ಅವರೆಲ್ಲ ದಾರ್ಶನಿಕರು ಇಡೀ ನಾಡನ್ನ ಒಂದು ಒಳ್ಳೆ ದಾರಿಯಲ್ಲಿ ತಗೊಂಡೋಗಕ್ಕೆ ಮಾನ್ಯರನ್ನ ಜಯಂತಿಗಳನ್ನ ಸರ್ಕಾರ ಮಾಡಿದೆ. ಆ ಜಯಂತಿಗಳನ್ನೆಲ್ಲ ಒಟ್ಟಿಗೆ ಮಾಡಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಬರ್ತಿಂದ ಎಲ್ಲ ಕರೆದು ಬಂದಿದ್ದೇವೆ. 26 ನವೆಂಬರ್ 26 ಸಂವಿಧಾನ ಸಮರ್ಪಣೆ ದಿನ. ಅವತ್ತು ನಾವು ಅದನ್ನ ಇಟ್ಕೊಂಡಿದ್ದೇವೆ ನ್ಯೂಟ್ರಲ್ ಡೇ. ಅವತ್ತು ಯಾರು ಜಯಂತಿ ದಿವಸ ಮಾಡಿದ್ರೆ ಇವ್ರು ಜಯಂತಿ ಮಾಡಿದ್ರು ಇನ್ನೊಂದು ದಿವಸ ಬೇಡ. ಅದಕ್ಕೆ ಸಂವಿಧಾನ ಸಮರ್ಪಣೆ ದಿನ ಏನಿದೆ 26 ನವೆಂಬರ್ ಅವತ್ತೇ ಅದನ್ನ ಪ್ರತಿ ವರ್ಷ ನಾವೆಲ್ಲರೂ ಕೂಡ ಎಲ್ಲ ದಾರ್ಶನಿಕರ ಜಯಂತಿಗಳು ಕೂಡ ಒಟ್ಟಿಗೆ ಮಾಡೋದು. ಅಲ್ಲಿ ನೀವು ಅವರ ಸಮಾಜದವರು 3 ಜನ, ಒಬ್ಬರು ಸಾಹಿತ್ಯ, ಒಬ್ರು ರಾಜಕಾರಣಿ, ಒಬ್ರು ಸ್ವಾಮೀಜಿಗಳನ್ನ ಅವ್ರು ನೀವೇ ಕಳ್ಸೋಕ್ಕೆ ಎಲ್ಲದಕ್ಕೂ ಕೂಡ ಪ್ಲಾನ್ ಮಾಡಿದ್ದೇವೆ. ಇದೊಂದು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸೇರಿ ಒಂದು ಪ್ರತಿ ವರ್ಷನೂ ಕೂಡ ಒಂದು ದಾರ್ಶನಿಕರ ಜಯಂತಿನ ನಾವು ತಾಲೂಕಲ್ಲಿ, ಯಾಕೆಂದ್ರೆ ಇವತ್ತು ನೋಡ್ತಾ ಇದ್ದೀವಿ ನೀವು ಸಾಹೇಬರು ಮಾಡ್ತಾ ಮಾತಾಡ್ತಿಲ್ವಾ? ದಲಿತ ಮಕ್ಕಳು ಓದೋರಿಗೆ ಒಳ್ಳೆ ಕಾಲೇಜ್ ಕಳಿಸಿದ್ದಾರೆ. ನಾನು ವಿದ್ಯಾರ್ಥಿ ಸರ್, ನಮಗೆ 55,000 ರೂಪಾಯಿ ಫೀಸ್ ಕಟ್ತಾರೆ ಸರ್. ನಾವು ಸರ್ 55,000 ರೂಪಾಯಿ ಫೀಸ್ ಕಟ್ಟಿ ನಾನು ತುಮಕೂರು ಹೋಗ್ತಾರೆ. ಅದೇ ದಲಿತ ಮಕ್ಕಳೆಲ್ಲ ಬರ್ತಾರೆ ಸರ್. 6ರಿಂದ 7ನೇ ತರಗತಿ ಶಾಲೆ ಇರುವಂತ ದಲಿತ ಮಕ್ಕಳನ್ನ ನೀವು ನೋಡಿದ್ದೀರಾ ಸರ್? 6ರಿಂದ 7ನೇ ತರಗತಿ ದಲಿತ ಮಕ್ಕಳು ಶಾಲೆ ಬಿಡ್ತಾ ಇದ್ದಾರೆ. ಯಾರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಸರ್? ಮುಸ್ಲಿಂ ಸಮುದಾಯದವರು ಡ್ರಾಪ್ ಔಟ್ ಎಷ್ಟಿದೆ ಸರ್? ಸರ್ BO ಸಾಹೇಬ್ರೆ ಡ್ರಾಪ್ ಔಟ್ ಎಷ್ಟಿದೆ ಸರ್? 16 ಜನ ಮಕ್ಕಳು ಮಾತ್ರ ಡ್ರಾಪ್ ಔಟ್ ಇದ್ದಾರೆ. ಭೇಟಿ ಮಾಡ್ತಾ ಇದೀವಿ ಸರ್. ದಲಿತ ಮಕ್ಕಳು 16 ಜನ ಇಡೀ ತಾಲೂಕಲ್ಲಿ ಕ್ಯಾಶ್ ಪೈಸೆ ಕೊಡ್ತೀವಿ. ಕೊಡಿ ಪಟ್ಟಿ ಕೊಡಿ ಸರ್. ನಮ್ಮ ಗೌರ್ಮೆಂಟ್ ಅಲ್ಲಿ 16 ಜನ ಇದ್ದಾರೆ. ಕೊಡಬೇಕು, ಕೊಡ್ರಿ, ಇಲ್ಲೇ ಕೊಡ್ರಿ, ನಾವು ಇಲ್ಲೇ ಪರ್ಸನ್ ಹಾಕಿ ಕೊಡಬೇಕು. ಈಗ ಸಾಹೇಬರು ಏನ್ ಬೇಕಾದ್ರೆ ಕಷ್ಟ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ
2,000 ಮಕ್ಕಳು ಒಂದೇ ಸ್ಕೂಲಲ್ಲಿ ಓದಬೇಕು. ಅದಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕು ಕೊಡೋಕ್ಕೆಲ್ಲ ಪ್ಲಾನ್ ಮಾಡಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಪ್ರೂವ್ ಆಗುತ್ತೆ. ಖಂಡಿತ ಯಾವ ಮಕ್ಕಳಿಗೂ ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತ ಹೈಟೆಕ್ ಅದು ಪ್ರೈವೇಟ್ಗಿನ್ನ ಚೆನ್ನಾಗಿತ್ತು. ಆ ಥರ ಎಲ್ಲ ಪ್ಲಾನ್ ಮಾಡಿದ್ವಿ. ಇನ್ನೊಂದು 82ರಿಂದ ಜನಸ್ಪಂದನ ಮಾಡ್ತಿದ್ವಿ. 100ನೇ ವಾರಕ್ಕೆ ನಿರ್ಗತಿಕರು ಯಾರಿದ್ದಾರೆ ಏನಾಗುತ್ತೆ, ಕೆಲವರೇನೋ ಮನೇಲಿ ಯಜಮಾನರು ಒಬ್ಬರೇ ಜೀವನ ಮಾಡ್ತಿದ್ದಾರೆ. ಅಂಥವ್ರನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೆ ನಾವು ಈಗ ಪ್ಲಾನ್ ಮಾಡ್ತೀವಿ. ನಿರ್ಗತಿಕರಿಗೆಲ್ಲ ಏನಾದ್ರು ಒಂದು ಆಶ್ರಯ ಮಾಡಬೇಕು ಅವ್ರಿಗೆ ಅಂತ ಕೂಡ ಪ್ಲಾನ್ ಮಾಡ್ತಾ ಇದ್ವಿ. ಈ ಥರ ಎಲ್ಲ ವರ್ಗನೂ ಕೂಡ ಅದರಲ್ಲಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಹೋಗ್ಬೇಕು ಅಂತ ಒಂದೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಖಂಡಿತ ನಿಮ್ಮ ಅನಿಸಿಕೆಗಳು ಏನಿದ್ರು ಕೂಡ ದಯಮಾಡಿ ಕೊಡಿ. ನಾವು ಅದನ್ನ ಸರಿಪಡಿಸಿ ಒಳ್ಳೆ ದಾರಿನಲ್ಲಿ ಬಗೆಹರಿಸೋ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಯಾವತ್ತೂ ಕೂಡ ಇರ್ತೇವೆ. ಇದರಲ್ಲಿ ಯಾವುದೇ ಒಂದು ಜಾತಿ ಇಲ್ಲ, ಪಕ್ಷ ಇಲ್ಲ. ನಾವೆಲ್ಲ ಕೂಡ ಒಂದು ಅವಕಾಶ ಜನ ಕೊಟ್ಟಿದ್ದಾರೆ, ಕೆಲಸ ಮಾಡಬೇಕು. ಈ ಸದ್ಯಂತೂ ವಿಭಿನ್ನವಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಯಾರು ಕೂಡ ಅಸಡ್ಡೆಗಿಲ್ಲ, ಎಲ್ಲರನ್ನೂ ವಿಶ್ವಾಸ ತಗೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಣ. ಇದನ್ನ ನೀವು ಏನೇ ಇದ್ರು ಕೂಡ ಪಂಚಾಯತ್ಗೆ 5 ಹೈಸ್ಕೂಲ್ ಗಂಕೆರೊಬ್ಬರಿಗೆ ಕಾಕಿಕೆರಲ್ಲೇ ಊರಿಂದ ಫೀಡಿಂಗ್ ಹೈಸ್ಕೂಲ್ ಎಷ್ಟು ಆಮೇಲೆ ನಮ್ಮ ಅಧಿಕಾರಿಗಳು ಅಷ್ಟೇ ಜೊತೆಗೆ ಸ್ಟ್ರೆಂತ್ ತೆಗ್ದಾಕ್ತಾರೆ ಸರ್. ನಾವು ಬಿಲ್ಡಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಮಕ್ಕಳಿಲ್ಲ ಸ್ಟ್ರೆಂತ್ ಆಗ್ಬೇಕು. ಮೊನ್ನೆ ಇಲ್ಲೇ ಕಾರ್ಕಳಲ್ಲೇ ಕಲೆ ಗುಡಿಸ್ಕೊಳ್ಳೋಕೆ ಕೇಳಿ SSC ಆದ್ಮೇಲೆ ಅವ್ರು TC ಅವ್ರಿಗೆ ಎಲ್ಲ ಪ್ಲಾನ್ ಮಾಡಿ ನಾವು 4 ಬೇರೆ ತರ ಮಾಡ್ತೀವಿ. ಈಗ ಮಗು ನಮ್ಮ ಸಿಟಿನಲ್ಲೇ ಓದಂತ ಮಗು ಮುಂದಕ್ಕೆ ಏನೋ ಓದ್ಬೇಕು ಅಂತ ಬಂದು ಹೇಳೋರು. ಹಾಗೆ ಎಲ್ಲರೂ ಕೂಡ ನಮ್ಮ ಕೈಲಾದ ಮಟ್ಟಿಗೆ ಮಕ್ಕಳಿಗೆ ನಮ್ಮ ತಾಲೂಕು ಮಕ್ಕಳು ಎಲ್ಲರೂ ಒಂದೇ. ನಾವೆಲ್ಲರೂ ಕೂಡ ಯಾರೋ ಒಂದು ಇದು ನೋಡ್ತಾ ಇಲ್ಲ, ಎಲ್ಲ ವಿದ್ಯಾವಂತ ಆಗಬೇಕು ನಮ್ಮ ಮಕ್ಕಳು ಅಂತ ದೃಷ್ಟಿನಲ್ಲಿ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ವಿ. ನಾವೆಲ್ಲರೂ ಸೇರಿ ಇವತ್ತು ನಾವು 82 ವಾರದಿಂದ ಜನಸ್ಪಂದನ ಮಾಡಿದ್ವಿ ಸರ್ ಚಿಕ್ಕನಾಯಕನಹಳ್ಳಿಯಲ್ಲಿ. ಒಂದು ನಮ್ಗೆ ಹೆಮ್ಮೆ ಏನಂದ್ರೆ ವೃದ್ಧಾಪ್ಯ ವೇತನ ಮಾರ್ಗದರ್ಶನಗಳು ಯಾರು ಬರ್ತಾರೆ. DC ಒಂದು ರಿವ್ಯೂ ಮಾಡಿದಾಗ 6 ಸಿಕ್ಕಿದ್ದು ದಾಖಲೆಗಳಿಂದ ಯಾವ 6 ಬಿಟ್ರೆ ಇನ್ನು ಈ ವಾರ ಯಾರು ಅರ್ಜಿಸ್ತಂದ್ರೆ ಮುಂದಿನ ವಾರ ಅದನ್ನ ಮುಂಚೂರು ಚೀಟಿ ಕೊಡುವಂತ ಕೆಲಸ ಮಾಡಿದ್ದಾರೆ. ಅದೊಂದು ಹೆಮ್ಮೆ ಇದೆ ನಮ್ಗೆಲ್ಲ. ಯಾಕೆಂದ್ರೆ ಕನಿಷ್ಠ ದಲಿತ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳಿದೆ. ಮಾಶಾಸನ ಅಂತ ಹೇಳ್ತಾ ಇದ್ದಾರಲ್ವಾ, ನೀವು ಹೋಗಿರೋದು ಶೌಚಾಲಯ ಮತ್ತು ಗೌರವ ಇರ್ಬೋದು, ನೀವೆಲ್ಲ ಮನೆಮಗ ಕಾರ್ಯಕ್ರಮ ಮಾಡಿದೆ. ನಾನು ವಿರುದ್ಧ ಮಾತಾಡ್ತೇನೆ, ನಿಮ್ಮ ಪರವಾಗಿಲ್ಲ, ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಅಧಿಕಾರಿಗಳು ನೀವು ಮಾಡ್ತೀವಿ ಸರ್, ನಿಮಗೆ ಒಬ್ಬ ಮುಖ್ಯ ತರ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. BA ಗ್ರಾಮ ಗೌರವ ದಶಕ ಕಲಾವಿದೆ ದಲಿತರಿಗಿನ ಮೂಲಭೂತ ಸೌಕರ್ಯಗಳು ಸಿಗ್ತದೆ ನೋಡಿ ಸರ್. ಇದೆಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳ್ತೀನಿ. ದಲಿತ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಸಂಬಂಧಪಟ್ಟ ಆರೋಗ್ಯ ಒಳ್ಳೆ ಮನ ಕರೆದು ನಿಮ್ಗೆ ಏನಾದ್ರು ಆರೋಗ್ಯ ಏನಾದ್ರು ಆಗಿಲ್ಲ ಕರೆಂಟ್ ಕ್ಲೀನ್ ಮಾಡೋದಕ್ಕೆ ಅರ್ಜಿ ಕೊಟ್ಟರೆ ಸರ್. ಬೀದಿ ದೀಪ ಇಲ್ಲ ಅಂತ ಹೇಳಿ ಒಂದು ಹೆಂಗರಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಹುಡುಗ, 2 ವಾರ ಆಗಿದೆ ಬೀದಿ ದೀಪ ಆಗ್ತದೆ. ನಾನು ಹೋಗಿ ವಿಸಿಟ್ ಮಾಡಿದ್ದೆ ಸರ್. ಅವ್ರು ಆಮೇಲೆ ಸರ್ ಪೆನ್ಷನ್ ಅಂತ ಹೇಳಕ್ಕೆ ಪೆನ್ಷನ್ ಯಾರೇ ಇದ್ರು ನಿಮಿಷ ಕೇಳಿ ಸರ್. ಪೆನ್ಷನ್ ಯಾರೇ ಇದ್ರು ಏನೇ ಸರ್ ಕೊಡಿ, ದಯಮಾಡಿ ಕೊಡಿ. ಈಗ ಒಂದು ಕೊಡಿ. ನಾವು ಸರ್ ಪ್ರತಿ ಸೋಮವಾರ
ಅದನ್ನ ಈಗ ಒಂದು ಈಗ ಹಲವಾರು ವಿಚಾರಗಳು ಹೇಳಿದ್ರು. ಒಂದು ನಾವೀಗಾಗಲೇ ಇಲ್ಲಿ ಯಾವ ಇಲಾಖೆ ಏನೇನು ಕ್ರಮ ತಗೋತೀರಾ ನೀವು ಆಲೋಚನೆ ಮಾಡಬೇಕು. ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಯಾವ ಸಮಸ್ಯೆ ಜಾಸ್ತಿ ಬಂದಿದೆ ಅದನ್ನ ಬಗೆಹರಿಸೋದಕ್ಕೆ ಅಂತ ಮೊದಲೇ ನೀವು ಪರಿಹಾರವನ್ನು ಹುಡ್ಕೊಂಡಿರ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಿಮ್ಮ ಉತ್ತರಗಳು ನಿಮ್ಮ ಸಮಜಾಯಿಷಿಗಳು ಇರಬೇಕು. ಮತ್ತು ನಾವು ಅಷ್ಟೇ ಒಂದು ಸೀರಿಯಸ್ ಆಗಿರೋದು ಸಭೆಯಲ್ಲಿ 4 ಜನ ಇನ್ನೊಂದಂತ ಸಮಾಜಕ್ಕೆ ನ್ಯಾಯ ಕೊಡಿಸೋಕ್ಕೆ ಅಷ್ಟೇ ನಮ್ಮ ಉದ್ದೇಶ ಆಗಿರ್ಬೇಕು. ನಾವು ಯಾರು ಕೂಡ ಈಗ ತುಂಬಾ ಚೆನ್ನಾಗಿ ಎರಡು ಸಭೆಯಿಂದ ನಡೀತಾ ಇದೆ. ಇಲ್ಲಿ ನಡಿಬೇಕು ಅಂತಂದ್ರೆ ನಾನು ಅದಕ್ಕೆ ಇರುವಾಗಿದ್ದಾಗೆ ನಾವು ಕೂತ್ಕೊಂಡು ಎಲ್ಲರಿಗೂ ಆಲಿಸಿ ಅದನ್ನ ಸಮಾಜದಲ್ಲಿ ಪರಿಹರಿಸಿ ಎಲ್ಲರೂ ಕೂಡ ಒಂದು ಮುಖ್ಯವಾಗಿ ಹೋಗ್ಬೇಕು. ಎಲ್ಲರೂ ಕೂಡ ಸಮಾನತೆ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಸಭೆಗಳನ್ನ ಸರ್ಕಾರಗಳು ಆಯೋಜಿಸ್ತಾ ಇರೋದು. ಇದರ ಒಂದು ಗಂಭೀರತೆಯನ್ನು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ನನ್ನ ಆದಿಯಾಗಿ ಎಲ್ಲರೂ ಕೂಡ ಕೆಲಸ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೋಗಲಾಡಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಎಲ್ಲ ಒಂದು ಬೆಳಚಲ್ಲಿ ಇವತ್ತು ಹಲವಾರು ವಿಚಾರಗಳು ವೈಯಕ್ತಿಕ ಆಗಲಿ ಸಾಮಾಜಿಕವಾಗಿ ಆಗಬೇಕಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ಇವತ್ತು ಸಭೆಯಲ್ಲಿ ಬೆಳಚಲ್ಲಿ ಹಲವಾರು ಪರಿಹಾರ ಕಂಡುಕೊಂಡಿದ್ವಿ. ಕೆಲವು ಆಗಿಲ್ಲ, ಅದೆಲ್ಲದೂ ಕೂಡ ಮುಂದೆ ಈ ಥರ ಆಗದ ರೀತಿಯಲ್ಲಿ ಮೊದಲೇ ನಾವು ಒಂದು ವಾರ ಮುಂಚೆ ನನ್ನದನ್ನು ತರಬೇಕು. ನಾನೇ ನಿನ್ನ ಕೂತ್ಕೊಂಡೇ ಒಂದು ಅರ್ಧ ಗಂಟೆ ಚರ್ಚೆ ಮಾಡೋಣ, ಏನೇನು ಪರಿಹಾರ ಆಗಿದೆ ನೋಡಿಕೊಂಡು ಅದಕ್ಕೆ ನಾವು ಪರಿಹಾರವನ್ನು ಹುಡುಕೊಳ್ಳೋಣ. ಒಟ್ಟಲ್ಲಿ ಸಮಸ್ಯೆ ಬಗೆಹರಿಬೇಕು ಅಷ್ಟೇ. ಆ ಥರ ನಮ್ಮ ನಿಲುವಿರಲಿ ಇರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಮುಖಂಡರು ಮತ್ತು ಎಲ್ಲ ಮುಖ್ಯ ತಹಸೀಲ್ದಾರ್ ಮತ್ತು ಇವರೆಲ್ಲರೂ ಕೂಡ ನಾವು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ನಾವು ಈ ಸಮಸ್ಯೆಗಳ ಬಗ್ಗೆ ಈಗ ಅವ್ರು ಕೊಡ್ತಕ್ಕಂಥ ಈ ಫಂಕ್ಷನ್ ಇರುತ್ತೆ ಮುಗಿಸ್ಕೊಂಡು 3 ಗಂಟೆಗೆ ಬರ್ತೀನಿ. 3 ಗಂಟೆಗೆ ಅವ್ರು ಬರೋಷ್ಟು ನಾವೆಲ್ಲ ಕೂಡ ಎಲ್ಲ ಟಾರ್ಗಳು ಮಾಡ್ಕೊಂಡು ಎಲ್ಲ ಪ್ರೊಸೆಷನ್ ಎಲ್ಲ ಮುಗಿಸಿ 1.5 ವರ್ಷದಲ್ಲಿ ಊಟ ಗಂಟೆ ಮುಗಿಸಿ ಸಮಾಧಾನವಾಗಿ ಎಲ್ಲ ದೊಡ್ಡವರೆಲ್ಲ ಮುಖ್ಯಮಂತ್ರಿಗಳಾದ ಎಲ್ಲರ ಭಾಷಣ ಕೇಳೋಣ. ಇವತ್ತು ನಾನು ಪರಮೇಶ್ವರ್ ಸಾಹೇಬ್ ಹೋಗೋಣ, ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ ಕ್ಯಾಬಿನೆಟ್ ಹೋಗ್ಯಾರ ಈ ಮಧ್ಯಾಹ್ನ ಕೆಲಸ ಇಲ್ಲ ಅಂತ ತುಮಕೂರ್ಲಿದ್ರೆ ಇಲ್ಲೇ ದಸರಾದಲ್ಲಿ ಹೋಗೋಣ ಅನ್ಕೊಂಡೆ. ಇಲ್ಲ ನಾಳೆ ನಡೆದಿಲ್ಲ ಅವ್ರನ್ನ ಭೇಟಿ ಮಾಡಿ ಕುಲಂಕುಷವಾಗಿ, ಯಾಕೆಂದ್ರೆ ಪ್ರೋಟೋಕಾಲ್ ಎಲ್ಲ ಇರ್ತದೆ. ಮುಖ್ಯಮಂತ್ರಿಗಳು ಬರೋದ್ರಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು DC ಅವರಿಗೆ ಎಲ್ಲರೂ ಕೂಡ ಗಮನಿಸಿದ್ದಾರೆ. ನಾವು ಕೂಡ ಈಗ ಸಮಿತಿಗಳು ಮಾಡಿದ್ದೇವೆ. ತಹಸೀಲ್ದಾರ್ ನಾವೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗಬೇಕು ತಾಲೂಕಿನಲ್ಲಿ ಇರ್ತಕ್ಕಂಥ ದೃಷ್ಟಿಯಿಂದ ಶಾಶ್ವತವಾದ ಪರಿಹಾರ. ನಾವು ಯಾರು ಕೂಡ ಇದ್ರಲ್ಲಿ ರಾಜಕೀಯ ಯಾರು ಬಳಸಕ್ಕೆ ಹೋಗಿಲ್ಲ. ನಾವು 11 ಸಮಿತಿಗಳು ಮಾಡಿದ್ವಿ. 11 ಸಮಿತಿ ಕೂಡ 52 ಜಯಂತಿಗಳಿದ್ದಾವೆ. 52 ಜಯಂತಿನಲ್ಲಿ ಸುಮಾರು 32 ಜಾತಿ ಒಳಗೊಂಡಂತೆ ಇದ್ದಾವೆ. ಯಾಕೆಂದ್ರೆ ಕೆಲವು ಜಯಂತಿಗಳು ಒಂದೇ ಜಾತಿಗೆ ಸೀಮಿತ 3-4 ಇದ್ದಾವೆ. ಕುವೆಂಪು ಜಯಂತಿ ಮತ್ತೆ ಇವತ್ತು ಕೆಂಪೇಗೌಡ ಜಯಂತಿ ಒಂದು ಕಮ್ಯುನಿಟಿ ಬರೋದ್ರಿಂದ ಅದರಲ್ಲಿ ಒಂದು ಕಡೆ ಮತ್ತೆ ಬೇರೆ ಬೇರೆ ಈ ತರ ಆಗಿ 32 ಜಾತಿಗಳಿದ್ದಾವೆ. 32 ಜಾತಿಯವರು ಒಂದು ಎಲ್ಲ ಸಮಿತಿಯವರು ಕೂಡ ಅಲಮಾರಿಗಳನ್ನು ಸೇರಿಸಿಕೊಂಡು 33 ಜಾತಿಯನ್ನು ಕೂಡ ಸೇರಿಸಿಕೊಂಡು ನಾವು ಒಂದು ಸಮಿತಿಗಳು ಮಾಡ್ತಾ 11 ಸಮಿತಿಗಳು ಮಾಡ್ತಾ ಇದ್ವಿ. 11 ಸಮಿತಿಗಳು ಕೂಡ 33 ಜಾತಿಗಳು ಹೋಗಿರ್ತಾರೆ. ಆ ತರ ಮಾಡಿದಾಗ ಇಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗ್ಲಿಕ್ಕೆ ಸಮಾಜ ಒಂದು ಒಳ್ಳೆ ರೀತಿನ ಅದ್ರ ಜೊತೆಲಿ ಏನಾಗುತ್ತೆ, ನಿಮ್ಮ ಸಮಿತಿಗಳಿಗೆ ಎಲ್ಲ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಕಾರ್ಯದರ್ಶಿಗಳು ಇರ್ತಾರೆ, ಸೆಕ್ರೆಟರಿಗಳು ಇರ್ತಾರೆ. ಅವ್ರ ಜೊತೆಗೆ ಏನಾಗುತ್ತೆ ಸಂಪರ್ಕ ಇರುತ್ತೆ. ಮುಖಂಡರುಗಳೇ ಇದಕ್ಕೆ ಹಾಕಿರ್ತಾರೆ ಕಮಿಟಿಗಳಿಗೆ. ಅವ್ರೋಗಿ ಸಣ್ಣ ಪುಟ್ಟ ಇಂಥವೆಲ್ಲ ಸಮಸ್ಯೆಗಳನ್ನ ಅಲ್ಲೇ ಹೋಗಿ ಬಗೆಹರಿಸ್ಬೋದು. ನಿಮಗೂ ಅವ್ರಿಗೂ ಬಾಂಧವ್ಯ ಬೀಳ್ತದೆ. ಅಧಿಕಾರಿಗಳು ಬೇರೆ ಅವ್ರಿಗೆ ನಾವು ಬೇರೆ ಊರಿನವರು ಅವ್ರ ಅಧಿಕಾರಿ ಅಂತ ನೋಡೋದು ಬೇಡ. ನಾವು ಮುಖಂಡರುಗಳು ಅವ್ರಿಗೆ ಪರಿಚಯ ಇಲ್ಲ ಅಂತ ರೀತಿನೂ ಇರೋದು ಬೇಡ. ಎಲ್ಲ ಒಂದು ವಿಶ್ವಾಸ ಬೆಳೆಸ್ಕೊಂಡು ಸಮಸ್ಯೆಗಳು ಬಗೆಹರಿಸ್ಕೊಳ್ಳೋಕೆ ಏನ್ ಮಾಡ್ಬೇಕು ಎಲ್ಲದಕ್ಕೂ ಕೂಡ ಆಶ್ವಾಸಿಸ್ತದೆ ಒಂದು ವೇದಿಕೆಯಲ್ಲಿ. ಆ ರೀತಿಯಲ್ಲಿ ಒಂದು ಸೃಷ್ಟಿಯನ್ನು ಮಾಡಿದ್ದೇವೆ. ದಯಮಾಡಿ ಎಲ್ಲದನ್ನು ಕೂಡ ಬಳಸ್ಕೊಂಡು ನಾವೆಲ್ಲ ಒಟ್ಟಾಗಿ ಮತ್ತೆ ನೀವೇನೇನು ಪ್ರಯೋಜನ
ನಾವು ಎಲ್ಲಾ ಶಾಲೆಗೂ ಕಳಿಸಿದ್ವಿ ಸರ್. ಎಲ್ಲಾ ಶಾಲೆಗೂ ಕಳಿಸಿ ಆ ಒಂದು ಈಗ LKG UKG ಇಂದ PUC ವರೆಗೂ ಒಂದೇ ಪ್ಲಾಟ್ಫಾರ್ಮ್ ಮಡಿನಲ್ಲಿ ಸರ್ಕಾರಿ ಶಾಲೆ ಮಾಡಲಿಕ್ಕೆ ಈಗಾಗಲೇ ತಹಸೀಲ್ದಾರ್ ಹತ್ರ ಪ್ರತಿ ಪಂಚಾಯತ್ 5 ಎಕರೆ ಜಮೀನು ಹುಡುಕಿಸಿ ಎಲ್ಲ ಗೋಮಾಳ ಜಮೀನು ಎಲ್ಲೆಲ್ಲಿದ್ದಾವೆ ಹುಡುಕಿಸಿ ನಾವು ಸರ್ಕಾರ ಕೊಟ್ಟು ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಕ್ಯಾಬಿನೆಟ್ ಹೋಗೋ ಅಂತ 10 ಶಾಲೆಗಳು ಕೊಡ್ತಾ ಇದ್ದಾರೆ ನಮ್ಮಲ್ಲಿ. 10 ಶಾಲೆ ಅದರಲ್ಲಿ ಶಂಕರಾಗದ ಕೊಡೋದು, 6ನೇ ತರಗತಿಯಿಂದ CET ನೀಟ್ ಕೊಡೋದು, ಕೋಚಿಂಗ್ ಕೊಡೋದು, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಂದ ಹಿಡಿದು ಸಿಂಥೆಟಿಕ್ ಟ್ರ್ಯಾಕ್ ಇಂದ ಹಿಡಿದು ಎಲ್ಲ ತರ ಫೆಸಿಲಿಟಿ ಸಿಗ್ಬೇಕು ಮಕ್ಕಳಿಗೆ ಅಂದ್ರೆ ಈ ತರ ಫ್ರೀಯಾಗಿ ಸರ್ಕಾರಿ ಶಾಲೆಯನ್ನ ಮಾಡಿಸೋಕೆ 25 ಕೋಟಿ ಒಂದೊಂದು ಸ್ಕೂಲ್ಗೆ ಪ್ಲಾನ್ ಮಾಡಿ ಅದು ಅಪ್ರೋಡ್ ಹೋಗ್ತಾ ಇದ್ದಾರೆ. ಅದು ನಮ್ದು ಈಗ ಮಾದರಿಯಾಗಿ ಇಡೀ ಸ್ಟೇಟಿಗೆ ತಗೋತಾರೆ. ನಮ್ದ್ರಿಂದ ನಮ್ಮ ಜಿಲ್ಲೆಗೂ 3 ಕಡೆ ಸಿಗ್ತದೆ. ಗುಬ್ಬಿ ಅಂಡ್ ಇದಕ್ಕೆ ಟಿಪ್ಟೂರು ಚಿಕ್ಕನಾಗಿನಲ್ಲಿ, ಮತ್ತೆ ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಗೆ ಎಲ್ಲ ಕಡೆನೂ ವಿಸ್ತರಿಸಿದ್ದಾರೆ. ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಇದೆ ನನ್ನ ಜೊತೆ ನೀವು ಯಾವಾಗ ಬಂದು ಎಲ್ಲ ತೋರಿಸ್ತೀನಿ. ಈ ತರ ಶಾಲೆಗಳು ಮಾಡಿಕೊಟ್ಟಿದ್ದೀವಿ ಸರ್. ನಾವು ಇದು ಆಗಬಾರ್ದು ಅಂತಾರೆ. ಯಾಕೆಂದ್ರೆ ಶಾಲೆಗಳು ಕಟ್ಟಿದ್ದೀವಿ, 1-2 ಮಕ್ಕಳು ಇರ್ತಾರೆ, ಯಾರು ಹೋಗಲ್ಲ, ಎಲ್ಲ ಪ್ರೈವೇಟ್ ಹೋಗ್ತಾರೆ. ಇಲ್ಲ ನಾನು ಮೊನ್ನೆ ಯಾವ ಹೋದ್ವಿ ಇದಕ್ಕೆ ಗುರುವಾಪುರಕ್ಕೆ ಹೋದ್ರೆ 2 ಮಕ್ಕಳ ಗುರುವಾಪುರದಲ್ಲಿ ಸರ್ ಇಲ್ಲಿ 2 ಜನ 6ನೇ ಕ್ಲಾಸ್ ಇಲ್ಲ ಸೋಮನಲ್ಲಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಮತ್ತು ಸಮುದಾಯಕ್ಕೆ ತುಂಬಾ ಗೌರವ ಇದೆ. ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಿರೋದು ಮತ್ತೆ ಆರೋಗ್ಯ ಶಿಕ್ಷಣದಲ್ಲಿ ಜಾತ್ಯತೀತವಾಗಿ ನೀವು ಸಮಾಜದಲ್ಲಿ ತಗೊಂಡೋಗ್ತಿರ್ತಕ್ಕಂಥ ವಿಚಾರ ತುಂಬಾ ಒಳ್ಳೆ ನಿಮ್ಮ ಸಹಪಾಠಿಗಳು ಸರಿಯಾದ ರೀತಿ ನಾವು ಹೇಳಿದ್ರೆ ನಿಮ್ಗೆ ಅದು ಒಳ್ಳೆಯ ಉದ್ದೇಶ ಅರ್ಥ ಆಯ್ತು. ನಮ್ಮ ಅಧಿಕಾರಿಗಳು ಅಷ್ಟೇ ನಾವೆಲ್ಲ ವಿಶ್ವಾಸದ ಕೆಲಸ ಮಾಡ್ಕೊಂಡು ಹೋಗೋಣ. ಇಲ್ಲ ಇನ್ನೊಂದೇನಾಗಿದೆ ನಮ್ಗೆ ಪ್ರಶ್ನೆ ಕೇಳೋದಾಗಿ ಈ ಅನುಪಾಲನೆ ವರ್ಗದಲ್ಲಿ ಸಭೆ ಮುಗಿಸ ಮಾಡಬೇಕಾಗಿತ್ತು. ಅದಕ್ಕೆ ತಾವು ಸ್ಟೇಟ್ ಅಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ಸರ್ 57-53 ಲಿಂಕಲ್ ಆಗಿಲ್ಲ, ಮತ್ತೆ ಪೆಂಡಿಂಗ್ ಉಳಿದಿದೆ. ತಾವು ಸರ್ಕಾರದ ಕಂದಾಯ ಮಿನಿಸ್ಟರ್ ಜೊತೆ ಮಾತಾಡಿ ಅದ್ರ ಜೊತೆಗೆ ಒಂದು ರೀಕಾಲ್ ಮಾಡಿಸೋ ಕೆಲಸ ಮಾಡಿ. 94C 94CC ಅದು ಕೂಡ ಪೆಂಡಿಂಗ್ ಉಳಿದಿದೆ, ಯಾವುದೂ ಇದಾಗಿಲ್ಲ. ಕಂದಾಯ ಕ್ರಮ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿರೋಕೆ ನಿವೇಶನ ಸಿಗ್ತಾ ಇಲ್ಲ ಸರ್. ಹಾಗಾಗಿ ತಾವು ಸರ್ಕಾರ ಮಟ್ಟದಲ್ಲಿ ಮಾತಾಡೋದಕ್ಕೂ ಅನುಕೂಲ ಆಗುತ್ತೆ. ತಾವು ಮಾತಾಡೋದು ಕರೆಂಟ್ ಒಂದು OCCC ಒಂದು ಅದು ಸಮಸ್ಯೆ. ಶಿಕ್ಷಣದ ಬಗ್ಗೆ ಎಲ್ಲ ಮಾತಾಡಿದಾಗ ನಮ್ಮ ಇದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟದಲ್ಲಿ SLC ಆದ್ಮೇಲೆ ಬ್ಯಾಕ್ಔಟ್ ಆಗ್ತಾ ಇದ್ದಾರೆ ಸರ್. ಅವಕ್ಕೆ ಆರ್ಥಿಕವಾಗಿ ಸಬಲೀಕರಣ ಇಲ್ಲದೆ ಏನೊಂದು ಕಾರಣಕ್ಕೋಸ್ಕರ ಇದು ಬ್ಯಾಕ್ ಆಗ್ತಿದ್ದಾರೆ ಸರ್. ಹಾಗಾಗಿ ನೀವು ಕೆಲವೊಂದು ಸ್ಪೋರ್ಟ್ಸ್ ಬಗ್ಗೆ ಆಲೋಚನೆಗಳು ಇದ್ದಾವೆ ಸರ್. ನಮ್ಮ ಚಿಕ್ಕನಹಳ್ಳಿ ತಾಲೂಕಲ್ಲಿ CPZ ಮತ್ತೆ BPED ನೀವು ಕಾಲೇಜ್ ಎಲ್ಲ ಮಂಜೂರು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್. ನಮ್ಮ ನಾಲೆಡ್ಜ್ ಅಲ್ಲಿ ಟೆಕ್ನಿಕಲ್ ಕೋರ್ಸ್ ಈಗ ಬೆಳಗ್ಗಿಂದಲೂ ಕೂಡ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಖಂಡಿತ ಅಧಿಕಾರಿಗಳು ಅಷ್ಟೇ. ಈಗ ನಮ್ಮ ಎಲ್ಲ ಸೂಕ್ಷ್ಮತೆನ ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಣ. ನಾವೆಲ್ಲರೂ ಕೂಡ ನೀವು ಅಷ್ಟೇ ಅವ್ರು ಹೇಳಿದ್ರೆ ನಾವು ಮಾಡೋಕ್ಕಾಗಲ್ಲ, ನಾವು ಮಾಡ್ತದೆ ಅವರು ನಮ್ಮನ್ನ ಪ್ರಶ್ನೆ ಮಾಡೋದು ಈ ಥರ ಇರ್ತದೆ. ಅದನ್ನ ನಾವು ಅಸಡ್ಡೆ ಮಾಡ್ಕೋಬಾರ್ದು. ಯಾರು ಅಂತಾರೆ ಒಬ್ಬರನ್ನ ಯಾರನ್ನು ಬೇರೆ ಮಾಡ್ತಾರ. ನನ್ನ ಸೇರಿಸಿದಂಗೆ ನಾವೆಲ್ಲರೂ ಕೂಡ ಯಾವುದೇ ಒಂದು ಅರ್ಜಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಸಮಸ್ಯೆ ಇರ್ಬೋದು, ಅದು ನಮ್ಮ ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ನಾವು ಅದನ್ನ ಮಾಡೋಣ. ಇದೇ ತಹಸೀಲ್ದಾರ್ಗೂ ಒಂದು ಹೇಳಿದ್ವಿ ನಾವು. ತಹಸೀಲ್ದಾರ್ ನಮ್ಮೇನು ಮಾತಾಡಿದ್ವಿ, ನಾವು ಬೇಡ ಟೇಬಲ್ ವೈಸ್ ಹೋಗೋಣ ಅಂತ ಹೇಳ್ಬಿಡ್ತೀವಿ. ಎಷ್ಟು ಬರ್ತಾವ ಅರ್ಜಿ ಅದನ್ನ ಸಂಜೆ ಒಳಗೆ ನಾವು ಕ್ಲಿಯರ್ ಮಾಡಿ ಹೋಗ್ಬೇಕು ಮನೆಗೆ. ನಾವು ಯಾರು ಕೇಸ್ ಬರ್ತದೆ ಆ ಥರ ಮಾಡೋದಕ್ಕೆ ಕೂಡ ನಾವು ಪ್ಲಾನ್ ಮಾಡಿದ್ವಿ. ಇನ್ನೇನು ಹೊಸ ಇದನ್ನ ಯಾಕಂದ್ರೆ ರೆವಿನ್ಯೂನಲ್ಲೇ ಪೆಂಡಿಂಗ್ ಇರೋದು ಜಾಸ್ತಿ. ಅಲ್ಲೊಂದು ಸ್ವಲ್ಪ ಬಗೆಹರಿಸಿದ್ರೆ ಮೇಜರ್ ಅಂದ್ರೆ ಅಲ್ಲೇ ಅದು ಸ್ವಲ್ಪ ನಾವು ಸುಧಾರಣೆ ತಂದ್ಬಿಟ್ರೆ ಜನ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಅದು ನಿಮಗೆ ನಾವು ಆ ಥರ ಒಂದು ಬಂದಿರೋ ಅರ್ಜಿಗಳನ್ನಾರು ಕೇಸ್ ಕೊಡ್ತಾರೆ. ಯಾರು ಇರ್ತಾರೋ ಅವರು ಅದನ್ನ ಅವತ್ತಿನ ಕೆಲಸ ಮಾಡ್ಕೊಂಡು ಹೋದ್ರೆ ಅವ್ರಿಗೂ ಅನುಗ್ರಹ ಆಗುತ್ತೆ, ನಮಗೂ ಕೂಡ ಜನಕ್ಕೂ ಕೂಡ ಸಿಗಬೇಕಾಗ್ಬಿಟ್ಟಿರುತ್ತೆ. ಮೊನ್ನೆ ನಾವು ಕುತ್ಕೊಂಡು ಮಾತಾಡ್ತೀವಿ, ಅದನ್ನು ಕೂಡ ಮಾಡ್ತೀವಿ ಅಂತ ಬೆಳಗಿಂದ ತಾವೆಲ್ಲ ಹಲವಾರು ವಿಚಾರಗಳನ್ನ ಬೆಳಕು ಚೆಲ್ಲಿದ್ದೀರಿ. ಮತ್ತೆ ಹಲವಾರು ನೊಂದಂಥವ್ರನ್ನ ಧ್ವನಿಯಾಗಿ ನೀವೆಲ್ಲರೂ ಕೂಡ ಬಂದಿದ್ರಿ. ಖಂಡಿತ ಅದು ಖುಷಿ ಇದೆ. ಮುಂದಿನ ಸಲಿನೂ ಅಷ್ಟೇ. ಈಗ ಚರ್ಚೆ ಮಾಡ್ಬೇಕಾದ್ರೆ ವಿಷಯವಾದ ಹೋಗೋಣ, ವೇಳೆನ ಹಾಳು ಮಾಡೋದು ಬೇಡ. ನಾವು ಬೆಳಕು ಚೆಲ್ಲಿ ಅದು ಪರಿಹಾರ ಕಂಡುಕೊಳ್ಳೋಣ. ಆ ರೀತಿಯಲ್ಲಿ ಚರ್ಚೆಗಳಿರಲಿ. ನೀವು ಅಷ್ಟೇ ಸರ್, ಯಾರ್ಯಾರು ಅರ್ಜಿ ಕೊಡ್ತಾರೋ ಎಲ್ಲ ನೀವು ಆ ಇಲಾಖೆಗಳಿಗೆ ಕೊಟ್ಟು ಅಕ್ನಾಲೇಜ್ಮೆಂಟ್ ತಗೊಳ್ಳಿ. 1 ತಿಂಗಳು 1.5 ತಿಂಗಳಲ್ಲಿ ಎಲ್ಲ ತಗೊಳ್ಳಿ. 3 ತಿಂಗಳಿಗೆ ಒಂದ್ಸತಿ ಸರ್ವೆ ಮಾಡಬೇಕು ಅಂತಿದೆ. ಆಮೇಲೆ ನಮ್ಮ ಹತ್ರ 1 ವಾರ ಮುಂಚೆ ಕೂತ್ಕೊಳ್ಳಿ. ನಾವು ಇವತ್ತು ನೀವು ಕೂತ್ಕೊಳ್ಳೋಣ.
ಯಾವ್ಯಾವ ಇಲಾಖೆಯಿಂದ ಏನೇನು ಮಾಹಿತಿ ಸರಿಯಾಗಿ ಬಂದಿದೆ ನಾವು ವೆರಿಫೈ ಮಾಡಿ ಸಭೆ ಮುಂದಿಡೋಣ. ಇಲ್ಲಿ ನೀವು ಗೊಂದಲಕ್ಕೆ ಈಡಾಗಬೇಡಿ, ಮುಜುಗರಕ್ಕೆ ಈಡಾಗಬೇಡಿ ಯಾರೇ. ಅದಕ್ಕೆ ಕಾನೂನು ರೀತಿ ಪರಿಹಾರ ಕಂಡು ತೋರಿಸ್ಕೊಂಡ್ರೆ ಮುಂದೂಡೋದು ಬೇಡ, ಆವಾಗಲೇ ಮುಗಿಬೇಕು. ಆ ಥರ ಒಂದು ಎಲ್ಲ ಇಲಾಖೆಗಳು ನಾವೆಲ್ಲರೂ ಕೂಡ ನಾವಿವತ್ತು ಕಾರ್ಯಕ್ರಮ ಕೆಲಸ ಮಾಡೋಣ. ಅದಕ್ಕೆ ಸಭೆಯಲ್ಲಿ ಮಾವಳಿ ಶಂಕರ್ ನೇತೃತ್ವ, ಅಂಬೇಡ್ಕರ್ ಬಾದಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಆದ ರಮೇಶ್ ಯರೇಕಟ್ಟಿ, ಕಾನೂನು ವಿದ್ಯಾರ್ಥಿ ದೇವರಾಜು, ದಲಿತ ಮುಖಂಡರು ಆದ ತೀರ್ಥಾಪುರ ಕುಮಾರ್, ತರ್ಬೇನಹಳ್ಳಿ ಚಿದಾನಂದ, ಅಗಸರಹಳ್ಳಿ ನರಸಿಂಹಮೂರ್ತಿ, ಲಿಂಗದೇವರು ಆನಂದ, ಹರ್ಷಿಹಾಲ್, ನಾಗರಾಜ್ ಸೇರಿ ನೂರಾರು ಮಂದಿ ಎಸ್ಸಿ ಎಸ್ಟಿ ಸಮುದಾಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು. ವಿಶೇಷವಾಗಿ ತಹಸೀಲ್ದಾರ್ ಕೆ ಪುರಂದರ್ ಅವರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಡಿ ದೊಡ್ಡಸಿದ್ದಯ್ಯ, ಮೆಸ್ಕಾಂ ಎಎಎ ಕವಿರಂಗಯ್ಯ, ಬಿಇಒ ಕಾಂತರಾಜ್, ಎಎಸ್ಪಿ ದಾಕ್ಷೇಣಮ್ಮ, ಸಿಡಿಪಿಒ ಹೊನ್ನಪ್ಪ, ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀಧರ್ ಮೂರ್ತಿ ಸೇರಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.